ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಯಪ್ರಾಮ್ ಮ್ಯಾಟ್ರಿನ್ ಕನ್ನಡ. ಎಲ್ರಿಗೂ ಮೊದಲ ಬಾರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ ವಿಂಡೋಸ್ 10 ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಗುದ್ದಾಡ್ತಿರ್ತೀರಿ, ಕೆಲವೊಮ್ಮೆ ವಿಂಡೋಸ್ ಡಿಲೀಟ್ ಆಗಿರ್ತೈತಿ, ಏನೋ ಆಗಿರ್ತೈತಿ, ಪ್ರಾಬ್ಲಮ್ ಆಗಿರ್ತೈತಿ. ನಿಮ್ಮ ಕಂಪ್ಯೂಟರ್ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಏನಾಗ್ತೈತಪ್ಪ ಅಂದ್ರೆ ಪ್ರಾಬ್ಲಮ್ ಆಗಿರ್ತೈತಿ. ಅವಾಗ ನಿಮ್ದು ಏನಾಗ್ತೈತಿ, ನೀವು ವಿಂಡೋಸನ್ನು ಹಾಕೋಬೇಕಾಗಿರ್ತೈತಿ. ಆಮೇಲೆ ನೀವೇನು ಮಾಡ್ತೀರಿ, ಹೋಗಿ ಕಂಪ್ಯೂಟರ್ ಸೆಂಟರ್ದಲ್ಲಿ ಹೋಗಿ ಹಾಕೊಂಬರ್ಬೇಕು ಅಂತಂದ್ರೆ ರೊಕ್ಕ ಕೊಡಬೇಕು, ಅಡ್ಡಾಡಬೇಕು, ಮಾಡಬೇಕು ಆಗ್ತೈತಿ. ಆದ್ರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನೀವು ಮನೆಯಲ್ಲೇ ಕುಂತ್ಕೊಂಡು ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವೇ ಅದನ್ನು ವಿಂಡೋಸನ್ನು ಓಪನ್ ಮಾಡ್ಬೋದು. ಏನಪ್ಪ ಅಂತಂದ್ರೆ ನಾವೀಗ ವಿಂಡೋಸನ್ನು ಹೆಂಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ನಾನೇನು ಮಾಡ್ತೀನಿ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂತ ನೀವೇನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಆಲ್ ಅನ್ನೋದು ಆಪ್ಷನ್ ಬರ್ತದೆ ನೋಡಿರಿ, ಅದನ್ನಂತರೂ ಮಿಸ್ ಮಾಡಲೇಬೇಡಿ. ಯಾಕಪ್ಪ ಅಂತಂದ್ರೆ ನಾನು ಡೈಲಿ ವಿಡಿಯೋ ಮಾಡ್ತಿರ್ತೀನಿ ನೋಡಿರಿ, ಅವೆಲ್ಲ ನಿಮ್ಗೆ ನೋಟಿಫಿಕೇಷನ್ ಆಗಿ ಟಕ್ ಅಂತೇಳಿ ಬಂದುಬಿಡ್ತಾವೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ ಸ್ನೇಹಿತರೆ. ಈಗ ನಾವು ಮೊದಲು ಏನು ಮಾಡಬೇಕು ಅಂತಂದ್ರೆ ಗೂಗಲನ್ನು ಓಪನ್ ಮಾಡ್ಕೋಬೇಕು. ನಾನು ನಿಮಗೆ ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ನಿಮಗೆ ಬಾಜು ತೋರಿಸ್ತೀನಿ ಅಂತ ನೀವು ನೋಡ್ಕೋತಾ ಬರ್ರಿ. ಅದೇ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ನೀವು ವಿಂಡೋಸನ್ನು ನಿಮ್ಮ ಕಂಪ್ಯೂಟರ್ದಾಗಲಿ ಲ್ಯಾಪ್ಟಾಪ್ದಾಗಲಿ ಹಾಕೊಳಕ್ಕೆ ಬರ್ತೈತಿ. ಈಗ ನಾನು ಏನು ಮಾಡ್ತಪ್ಪ ಅಂದ್ರೆ ಗೂಗಲ್ದಾಗ ಏನು ಮಾಡ್ತೀನಿ, ವಿಂಡೋಸ್ 10 ಡೌನ್ಲೋಡ್ ಅಂತ ಕ್ಲಿಕ್ಕನ್ನು ಮಾಡ್ತೀನಿ. ವಿಂಡೋಸ್ 10 ಅಂಥೇಳಿ ಏನು ಮಾಡ್ತಪ್ಪ ಅಂತಂದ್ರೆ ಟೈಪನ್ನು ಮಾಡ್ತೀನಿ. ನೀವು ಅದೇ ರೀತಿಯಾಗಿ ಟೈಪ್ ಮಾಡಬೇಕಾಗ್ತೈತಿ. ನಿಮ್ಗೆ ಇಲ್ಲಿ ಕಾಣ್ತೈತೆ ಅನ್ಕೋತೀನಿ. ನಾನು ಮೊದಲೇ ಈಗೇನಪ್ಪ ಅಂದ್ರೆ ನಿಮ್ಮ ಮುಂದೆ ಹೇಳಬೇಕು ಅಂತಂದ್ರೆ ಎಲ್ಲ ಪ್ರಿಪೇರ್ ಆಗಿರ್ಬೇಕಾಗ್ತೈತಿ. ಅದಕ್ಕೋಸ್ಕರ ಇಲ್ಲಿ ಸರ್ಚ್ ಮಾಡಿದ್ದು ಇಲ್ಲಿ ಐತೆ ನೋಡ್ರಿ, ವಿಂಡೋಸ್ 10 ಡೌನ್ಲೋಡ್ ಅಂತ. ನಾನು ಅದ್ರ ಮ್ಯಾಗ ಕ್ಲಿಕ್ಕನ್ನು ಮಾಡ್ತೀನಿ. ನೀವು ಟೈಪ್ ಮಾಡಿ, ಫಸ್ಟೇ ಟೈಪ್ ಮಾಡ್ಬೇಕಾಗ್ತೈತಲ್ಲ, ಸ್ವಲ್ಪ ಲೋಡಿಂಗ್ ಆಗ್ತೈತಿ. ಈ ಥರ ಬರ್ತೈತಿ. ಫಸ್ಟ್ನೇ ಒಂದು ವೆಬ್ಸೈಟ್ ಬರ್ತೈತಿ ನೋಡ್ರಿ. ಈ ವೆಬ್ಸೈಟನ್ನು ನಾವು ಏನು ಮಾಡ್ಬೇಕಾಗ್ತೈತಿ, ಅದ್ರ ಮ್ಯಾಗ ನಾವು ಕ್ಲಿಕ್ ಮಾಡೋಣ ಅಂತ. ಇದ್ರ ಮ್ಯಾಗ ಕ್ಲಿಕ್ ಮಾಡಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಂತ ವೇಟ್ ಮಾಡಿ. ಅದು ಟೈಮ್ ತೊಗೊಳ್ತಾ ಇದೆ. ಯಾಕೆ ಕೆಲವೊಮ್ಮೆ ಜಲ್ದಿ ಬರ್ತೈತಿ, ಕೆಲವೊಮ್ಮೆ ಸ್ವಲ್ಪ ಲೇಟ್ ಆಗ್ತಿರ್ತೈತಿ. ವೇಟ್ ಮಾಡಿ. ನೋಡ್ಬೋದು ಈ ರೀತಿಯಾಗಿ ಬರ್ತದೆ. ಹಿಂಗೆ ಬಂದ ಮ್ಯಾಗ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಸೆಲೆಕ್ಟ್ ಎಡಿಷನ್ ಅಂತ ಐತಲ್ಲ, ಅದ್ರ ಮ್ಯಾಗ ನಾವು ಏನು ಮಾಡೋಕ್ಕಾಗ್ತೈತಿ, ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದ ನಂತರ ಈ ರೀತಿಯಾಗಿ ಬರ್ತದೆ ವಿಂಡೋಸ್ 10 ಅಂತೇಳಿ ಮಲ್ಟಿ ಎಡಿಷನ್ ಅಂತೇಳಿ ಬರ್ತದೆ. ಇದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತೈತಿ. ಆಯ್ಕೆ ಮಾಡ್ಕೊಂಡಿಂದ ಕೆಳಗಡೆ ಕನ್ಫರ್ಮ್ ಕೇಳ್ತೈತಿ. ನಾವು ಅದನ್ನು ಕ್ಲಿಕ್ ಮಾಡೋಣಂತ. ಅದನ್ನು ಕ್ಲಿಕ್ ಮಾಡಿದ ನಂತರ ನಾವು ಇನ್ನೊಂದನ್ನು ಆಯ್ಕೆ ಮಾಡಬೇಕಾಗ್ತೈತಿ. ಏನಂತಂದ್ರೆ ಭಾಷೆಯನ್ನು, ಯಾವ ಭಾಷೆ ನಿಮಗೆ ಗೊತ್ತಿರ್ಬೋದು. ವಿಂಡೋಸ್ ಯಾವ್ದು ಇರ್ತೈತಿ, ನಮ್ಗೆ ಯಾವ ಭಾಷೆ ಬೇಕಾಗಿರ್ತೈತಿ ಅದನ್ನು ನಾವು ಏನು ಮಾಡಬೇಕು, ಆಯ್ಕೆ ಮಾಡಬೇಕಾಗ್ತೈತಿ. ಈಗ ವಿಂಡೋಸ್ದಾಗ ನಮ್ಗೆ ಯಾವ್ದು ಬೇಕಂತಂದ್ರೆ ಇಂಗ್ಲೀಷ್ ಬೇಕಾಗ್ತೈತಿ, ಕನ್ನಡ ಗಿನ್ನಡ ಬರೋಂಗಿಲ್ಲ. ಅದ್ರ ಸಂಬಂಧ ನಾವು ಏನು ಮಾಡ್ಬೇಕಾಗ್ತೈತಿ, ಇಂಗ್ಲೀಷನ್ನು ಆಯ್ಕೆ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ಚಾಯ್ಸ್ 1 ಅಂತ ಐತಿ, ನಿಮಗೆ ಇಲ್ಲಿ ಕಾಣ್ತೈತಿ ನೋಡ್ರಿ. ಅದ್ರ ಮ್ಯಾಗ ನಾನು ಕ್ಲಿಕ್ ಮಾಡ್ತೀನಿ. ಈಗ ಅದ್ರ ಮ್ಯಾಗ ಕ್ಲಿಕ್ ಮಾಡಿಂದ ಕೆಳಗಡೆ ಬರ್ತೈತಿ ನೋಡ್ರಿ, ಇಂಗ್ಲೀಷ್ ಅಂತ ಐತಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕನ್ಫರ್ಮ್ ಮತ್ತೆ ಕೊಡಬೇಕಾಗ್ತೈತಿ. ಕನ್ಫರ್ಮ್ ಹೊಡೆದ ನಂತರ ಈ ರೀತಿಯಾಗಿ ಬರ್ತದೆ. ಈ ರೀತಿಯಾಗಿ ಬಂದ ನಂತರ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ 64 ಬಿಟ್ ಡೌನ್ಲೋಡ್ ಅಂತ ಒಂದು ಐತಿ. ಮತ್ತೇನೈತಪ್ಪ ಅಂತಂದ್ರೆ 32 ಬಿಟ್ ಡೌನ್ಲೋಡ್ ಅಂತೇಳಿ ಒಂದು ಐತಿ. ನನಗೆ ಯಾವ್ದು ಬೇಕಾಗೈತಪ್ಪ ಅಂತಂದ್ರೆ 64 ಬಿಟ್ ಡೌನ್ಲೋಡ್ ಅಂತೇಳಿ ಬೇಕಾಗುತ್ತೆ. ಈ ಥರ ಬಂದ ಮ್ಯಾಗ ನಾವು ಇಲ್ಲಿ ಏನು ಮಾಡಬೇಕು ಅಂದ್ರೆ ನೆಕ್ಸ್ಟ್ ಡೌನ್ಲೋಡ್ ಇರ್ತೈತಲ್ಲ 64 ಬಿಟ್ ಡೌನ್ಲೋಡ್ ಅಂತ, ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಏನಾಗ್ತೈತಿ, ಡೌನ್ಲೋಡ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ. ನೀವು ನೋಡ್ಬೋದು ಸ್ನೇಹಿತರೆ, ಈಗ ಡೌನ್ಲೋಡ್ ಆಗಕತ್ತು.
ನೋಡಿದ್ರಲ್ಲ ಸ್ನೇಹಿತರೆ, ವಿಂಡೋಸ್ 10 ಯಾವ ರೀತಿಯಾಗಿ ನಾವು ನಮ್ಮ ಮೊಬೈಲ್ದಾಗ ಡೌನ್ಲೋಡ್ ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಟ್ಟೆ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗೈತೆ ಅನ್ಕೋತೀನಿ. ನಿಮ್ಗೆ ಹೆಂಗೆ ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ, ಅಂದರೆ ನನಗೆ ಒಂಥರ ಖುಷಿ ಆಗ್ತೈತಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ವಿಂಡೋಸ್ 10 ಡೌನ್ಲೋಡ್ ಮಾಡಿರ್ತೀನಲ್ಲ, ನೆಕ್ಸ್ಟ್ ನಾನು ಏನು ಮಾಡ್ತಪ್ಪ ಅಂತಂದ್ರೆ ನನ್ನ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿ ಅದನ್ನು ಏನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಂತ. ನೆಕ್ಸ್ಟ್ ವಿಡಿಯೋದಾಗ ನೀವೇನು ಮಾಡಬೇಕು, ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ನ್ಯೂಸನ್ನು ಹಾಕಿಸ್ಲಿಕ್ಕೆ ಹೋಗ್ತಿರ್ತೀರಿ, ಒಮ್ಮೊಮ್ಮೆ ಟೈಮ್ ಸಿಗ್ತಿರಲ್ಲ, ಏನೋ ಆಗ್ತಿರಲ್ಲ. ಏನಾಗ್ತೈತಪ್ಪ ಅಂದ್ರೆ ಒಂಥರ ನೀವೇ ಕಲ್ತಂಗೆ ಆಗ್ತಿರ್ತೈತಿ. ಅದಕ್ಕೆ ನೀವೇನು ಮಾಡಬೇಕು, ಮನೆಯಾಗ ಕೂತು ಆರಾಮಾಗಿ ಈ ರೀತಿಯಾಗಿ ಏನು ಮಾಡ್ಬೋದು ಅಂದ್ರೆ ವಿಂಡೋಸನ್ನು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ನಿಮ್ಗೆ ಇದೇ ರೀತಿಯಾಗಿ ಟೆಕ್ನಾಲಜಿ ವಿಡಿಯೋಸ್ಗಳು ನನ್ನ ಚಾನಲ್ದಾಗ ಬಂದೇ ಬರ್ತಿರ್ತಾವೆ. ನೀವೇನು ಮಾಡಬೇಕು, ಹಂಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.